ನಮಸ್ಕಾರ. ಯೂಟ್ಯೂಬ್ ಚಾನಲ್ ಮ್ಯಾಜಿಕಲ್ ಮೀಡಿಯಾ 279 ನಾನು ರೂಪಶ್ರೀ ಮಾತಾಡ್ತಾ ಇರೋದು. ಸೊ ನೋಡೋಣ ಇವತ್ತು ಯಾರು ಎನರ್ಜಿ ಪಿಕ್ ಆಗುತ್ತೆ. ಜನರಲ್ ರೀಡಿಂಗ್ ಅಂದ್ಕೊಂಡಿದ್ದೀನಿ, ಗೊತ್ತಿಲ್ಲ ಏನು ಬರುತ್ತೆ, ಏನು ಹೇಳಿಸ್ತಾರೆ ಭಗವಂತ ಅಂತ. ಓಕೆ, ಕಾದು ನೋಡುವ. ಎಸ್ ಬಾಬಾ, ಪ್ಲೀಸ್ ಗೈಡ್. ಏನು ಹೇಳಬೇಕು, ಏನು ನಡೀತಾ ಇದೆ? ಎಸ್ ಬಾಬಾ, ಪ್ಲೀಸ್ ಗೈಡ್. 7 ಕಂಟಿನ್ಯೂ ಮಾಡ್ತಾ ಇದ್ದೀರಾ ಅಥವಾ ಬೇರೆ ಯಾರ್ದಾದ್ರೂ ಎನರ್ಜಿ ಹೇಳ್ತಾ ಇದ್ದೀರಾ? ಪ್ಲೀಸ್ ಗೈಡ್. ಸೀರಿಯಲ್ ಕಿಲ್ಲರ್ ಅಂತೆ. ಓ ಮೈ ಗಾಡ್, ನೋಡಿ. ಓಕೆ, ಇನ್ನೇನು ಹೇಳ್ತಾರೆ ನೋಡೋಣ. ಆಟೋ ಕರೆಕ್ಟ್ ವಿಕ್ಟಿಮ್. ಸೋಷಿಯಲ್ ಬ್ಯಾಟ್ರಿ ಡ್ರೈನ್ಡ್. ಓಕೆ, ಇದಕ್ಕೆ ಬಾಬಾ ಇವ್ರು ಯಾರು ಅಂತ ತೋರಿಸ್ಬಿಡಿ. ಸೀರಿಯಲ್ ಕಿಲ್ಲರ್ ಯಾರು ಬಾಬಾ? ಸೀರಿಯಲ್ ಕಿಲ್ಲರ್ ಬಗ್ಗೆ ಏನು ಮಾತಾಡಬೇಕು? ಫೋರ್ ಆಫ್ ಕಪ್ಸ್. ಓಕೆ ಓಕೆ, ಆಟೋ ಕರೆಕ್ಟ್ ವಿಕ್ಟಿಮ್ ಅಂತ ಇದೆ. ಅದಕ್ಕೆ ಯಾರ ಬಗ್ಗೆ ಏನು ಮಾತಾಡಬೇಕು ಬಾಬಾ? 3 ಆಫ್ ವಾಂಡ್ಸ್. ಓಕೆ, ಸೋಷಿಯಲ್ ಬ್ಯಾಟರಿ ಡ್ರೈನ್ಡ್. ಓಕೆ, 8 ಆಫ್ ಸೋರ್ಸ್. ಸೊ ಇನ್ನೇನು ಹೇಳ್ತಿದ್ದಾರೆ? ಸೀರಿಯಲ್ ಕಿಲ್ಲರ್ ಅಂತ ಬಂತು. ಓಕೆನಾ? ಸೊ ಸೀರಿಯಲ್ ಕಿಲ್ಲರ್ ಯಾರು ಅಂತ ಕೇಳಿದ್ದಕ್ಕೆ, ಯಾರು ಏನು ಹೇಳಬೇಕು ಅಂತ ಕೇಳಿದ್ರೆ, ಸೊ ಈ ಕಾರ್ಡ್ ಬಂತು, 4 ಆಫ್ ಚಾಲೀಸ್ ಅಂತ. ಓಕೆನಾ? ಸೊ ಇದೇನು ತೋರಿಸ್ತಾ ಇದೆ ಅಂತಂದರೆ, ಯಾರೋ ಒಬ್ಬರು ಈ ಇವತ್ತಿನ ಪರಿಸ್ಥಿತಿಲಿ ಯಾವ ಥರ ಆಗಿದ್ದಾರೆ ಇವರು ಅಂತ ತೋರಿಸ್ತಾ ಇದ್ದಾರೆ. ಆಯಿತಾ? ಯಾವ ಥರ ಆಗಿದ್ದಾರೆ ಅಂತಂದರೆ, ಬೇರೆ ಇನ್ನೇನೂ ಇಲ್ಲ, ಫೋಕಸ್ ಏನಿದ್ರೂ ಬರೀ ಇದೆ, ಕಿಲ್ಲಿಂಗು, ಸಾಯಿಸ್ಬಿಡ್ಬೇಕು ಅನ್ನೋ ಥರ, ಅಂದರೆ ಮುಗಿಸ್ಬೇಕು, ಕತೆ ಮುಗಿಸ್ಬೇಕು ಅನ್ನೋ ಥರ ಮೂನ್ ಸೈಕಲಲ್ಲೇ ಎಗೈನ್ ಸಖತ್ ನೆಗೆಟಿವಿಟಿನೇ ಮಾಡ್ತಾ ಇದ್ದಾರೆ. ಆಯಿತಾ? ಮಾಡ್ತಾ ಇದ್ದಾರೆ, ಬಟ್ ಆಗಿಲ್ಲ, ಕಂಪ್ಲೀಟ್ ಆಗಲಿಲ್ವಲ್ಲ ಅನ್ನೋದಕ್ಕೋಸ್ಕರ ಬೇಜಾರಾಗಿ ಕೂತಿದ್ದಾರೆ ಅಂತ ತೋರಿಸ್ತಾ ಇದ್ದಾರೆ. ನೋಡಿ, ಇಲ್ಲೂ ಒಂದು ರ್ಯಾಬಿಟ್ ಇದೆ, ಇಲ್ಲಿ ಕಾಣುತ್ತಾ? ಸೊ ಗೊತ್ತಿಲ್ಲ, ಇದು ಅವ್ರದ್ದೇ ಸ್ಟೋರಿನ ಮತ್ತೆ ಕ್ವೀನ್ ಆಫ್ ಪೆಂಟೆಕಲ್ಸ್ದೇನಾ ಏನಿದು ಅಂತ ಗೊತ್ತಾಗ್ತಾ ಇಲ್ಲ. ಸೊ ಅದೇ 7 ಏನೋ ನೋಡೋಣ, ಬೇರೆ ಇನ್ನೇನು ಬರುತ್ತೆ ಕಾರ್ಡ್ಸು. ಸೊ ಇದು ಇವರನ್ನು ಅಟ್ಯಾಕ್ ಮಾಡಿದ್ದಾರೆ, ಬೇಕಾದಷ್ಟು ತರಾವರಿಯಾಗಿ ಮಾಡ್ತಾ ಇದ್ದಾರೆ, ಬಟ್ ಇನ್ನೂ ಕಂಪ್ಲೀಟ್ ಆಗಿಲ್ಲ. ಸೊ ಹಾಗಾಗಿ ಸಖತ್ ಬೇಜಾರಾಗಿದ್ದಾರೆ ಅಂತ ತೋರಿಸ್ತಾ ಇದ್ದಾರೆ. ಆಯಿತಾ? ಫಸ್ಟು. ಆಮೇಲೆ ಇದು ಆಟೋ ಕರೆಕ್ಟ್ ವಿಕ್ಟಿಮ್ ಅಂತ ಬಂದಿದೆ. ನೀವು ಇನ್ನೊಂದು ವಿಡಿಯೋ ಇತ್ತು ನೋಡಿ, ಬೇಕಾದರೆ ನೆನ್ನೆನೋ ಏನೋ ಅನಿಸುತ್ತೆ, ಮೀಮ್ ಲಾರ್ಡ್ ಅಂತ ಬಂದಿತ್ತು. ಅಂದರೆ ಒಂದು ಆನ್ಲೈನ್ ಕೆಲಸ ಏನಿರುತ್ತೆ ಅಂದರೆ ಸಾಫ್ಟ್ವೇರ್ ಕೆಲಸ ಎಲ್ಲ, ಅಂದರೆ ಯಾವ ಥರ ತುಂಬ ಎಫಿಷಿಯೆಂಟ್. ಓಕೆನಾ? ಜೊತೆಗೆ ತುಂಬ ಎಫಿಷಿಯೆಂಟ್ ಆ್ಯಂಡ್ ವೆರಿ ಕ್ರಿಯೇಟಿವ್ ಆ್ಯಕ್ಚುಲಿ ಪರ್ಸನ್ನು. ಬಟ್ ಮೀಮ್ ಲಾರ್ಡ್ ಅಂತ ಒಂದು ಬಂದಿತ್ತು ಆ ಥರ ಮಾಡಿ ಅವ್ರಿಗೇ ಇವಾಗೇನೋ ಒಂದು ತೊಂದರೆ ಆಗಿದೆ ಅನ್ನೋ ಥರ ತೋರಿಸ್ತಾ ಇದ್ದಾರೆ. ಏನೋ ನಾನೇ ಗ್ರೇಟ್ ಅನ್ನೋ ಥರ ಮಾಡೋಕ್ಕೆ ಹೋಗ್ಬಿಟ್ಟು ಆಟೋ ಕರೆಕ್ಟ್ ವಿಕ್ಟಿಮ್ ಆಗಿದ್ದಾರೆ ಅಂತ ತೋರಿಸ್ತಾ ಇದ್ದಾರೆ. ಸೊ ಅವ್ರದ್ದೇ ಎನರ್ಜಿ ಬರ್ತಾ ಇದೆ ಇಲ್ಲಿ. ಏನು ಮಾಡಿದ್ದಾರೆ ಗೊತ್ತಿಲ್ಲ. ಸೊ ಮೇ ಬಿ ಅಂದರೆ ನಾನು ನನ್ನ ಲೈಫ್ನ ಎಕ್ಸ್ಪ್ಯಾಂಡ್ ಮಾಡ್ಕೋತೀನಿ ಅಂದರೆ ದುರಾಸೆ ಅಷ್ಟೇ, ಇನ್ನೇನೂ ಅಲ್ಲ. ಇದ್ರ ಕೆಳಗೆ ಬಂದಿರೋದು ಯಾವ ಥರ ತೋರಿಸ್ತಾ ಇದೆ ಅಂದರೆ, ಈಗ ಇವ್ರ ಜೀವನನ ಎಕ್ಸ್ಪ್ಯಾಂಡ್ ಮಾಡ್ಕೋಬೇಕು. ಆಯಿತಾ? ಇವರ ಇನ್ಕಮ್ ಇರ್ಬೋದು ಅಥವಾ ಕೆಲಸ ಏನು ಮಾಡ್ತಿದ್ದಾರೆ ಅವ್ರಿಗೆ ಗೊತ್ತು. ಸೊ ಆನ್ಲೈನ್ ಏನು ಮಾಡಿದ್ರು, ಸಾಫ್ಟ್ವೇರಲ್ಲಿ ಮಾಡಿ ಏನೋ ಒಂದು ರೀತಿ ಇದು ಹೆಂಗೆ ಅಂತಂದರೆ, ಏನೋ ಒಂದು ಮೆಸೇಜ್ ಹಾಕೋಕ್ಕೆ ಹೋಗೋದು, ತಪ್ಪು ಮೆಸೇಜ್ ಹಾಕ್ಬಿಡೋದು. ಆಯಿತಾ? ಆ ಥರನೂ ಇರ್ಬೋದು. ಲೈಕ್ ನೀವೇನಾದರೂ ಆನ್ಲೈನ್ ಏನಾದ್ರು ಇದ್ದೀರಾ ಅಂತಂದರೆ ಸಪೋಸು ಅದಕ್ಕೆ ಈಗ ಯೂಟ್ಯೂಬಲ್ಲೇ
ನಿಮ್ಮದು ಚಾನಲ್ ಇದೆಯಾ ಅಥವಾ ಬೇರೆ ಏನು ನಡೆಸ್ತಾ ಇದ್ದೀರಾ ಏನೋ ಗೊತ್ತಿಲ್ಲ ಆಯಿತಾ. ಆ ಥರ ಇತ್ತು ಅಂತಂದರೆ ಈಗ ಇವ್ರು ಏನು ಮಾಡಿರ್ತಾರೆ, ಏನೋ ಒಂದು ಮೆಸೇಜ್ಗೆ ಹಾಕೋದು, ಏನೋ ತುಂಬ ಗ್ರೇಟ್ ಅಂತ ತೋರಿಸ್ಕೊಳ್ಳೋದಕ್ಕೆ ಆಯಿತಾ, ತುಂಬ ಗ್ರೇಟ್ ಅಂತ ತೋರಿಸ್ಕೊಳ್ಳೋದಕ್ಕೆ, ನನ್ನ ಬಿಟ್ಟರೆ ಇಲ್ಲ ಅನ್ನೋದಕ್ಕೆ ಆಯಿತಾ, ಆ ಥರ ಅಂತ ಅಂದ್ಬಿಟ್ಟು ಏನೋ ಒಂದು ಮಾಡಿ ಕೆಲಸನ ಪೆದ್ದಾಗಿ ಅಂತಲೇ ಬರ್ತಾಯಿದೆ, ಫೂಲಿಶ್ ಆಗಿ ಅಂತಲೇ ಬರ್ತಾಯಿದೆ, ಏನೋ ಮಾಡಿ ಈಗ ಒಂದು ವಿಕ್ಟಿಮ್ ಥರ ಕೂತಿದ್ದಾರೆ ಅಂತ ತೋರಿಸ್ತಾ ಇದ್ದಾರೆ. ಯಾತಕ್ಕೆ ಅಂತಂದರೆ ಅವ್ರಿಗೆ ಗೈಡ್ ಇದ್ದರು. ಇಲ್ಲೊಂದು ಕ್ಯಾಟ್ ಕಾಣಿಸ್ತಾ ಇದೆಯಾ, ಇದೇ ಅವ್ರ ಗೈಡ್ ಅಂತ ತೋರಿಸ್ತಾ ಇದ್ದಾರೆ. ಇದು ಇವರ ಗೈಡು ಯಾವ ಥರ ಅಂತಂದರೆ ಇದ್ದಿದ್ದರಿಂದ ಏನು ಇವ್ರ ಗೈಡ್ ಅಲ್ಲ ಆಯಿತಾ. ಇದು ಏನು ಅಂತಂದರೆ ಲೈಕ್ ಇವರ ಎನಿಮಿ ಗೈಡ್ ಅಂದ್ಕೊಳ್ಳಿ ಓಕೆನಾ. ಸೊ ಅವ್ರ ಗೈಡು ಪ್ರೊಟೆಕ್ಟ್ ಮಾಡಿದ್ರಿಂದ ಈಗ ವಿಕ್ಟಿಮ್ ಥರ ಆಗಿದ್ದಾರೆ. ಅಂದರೆ ಜನಗಳಿಗೆ ಗೊತ್ತಾಗಿದೆ ಇವ್ರು ಮಾಡ್ತಿದ್ದಿದ್ದು ಅನ್ಯಾಯ, ತಪ್ಪು ಏನು ಅನ್ನೋದು ಅರ್ಥ ಆಗಿದೆ ಅಂತ ತೋರಿಸ್ತಾ ಇದ್ದಾರೆ. ಓಕೆನಾ, ತಪ್ಪು ಮಾಡಬಾರ್ದಿತ್ತು, ಆ ಥರ ಎಲ್ಲ ಏನೋ ಒಂದು ನೆಗೆಟಿವ್ ಆಗಿ ಮಾಡಿದ್ದಾರೆ ಅಂತ ತೋರಿಸ್ತಾ ಇದ್ದಾರೆ. ಸೋಷಿಯಲ್ ಬ್ಯಾಟ್ರಿ ಡ್ರೈನ್ಡ್ ಅಂದರೆ ಇದು ಯಾವ ಥರ ತೋರಿಸ್ತಾ ಇದ್ದಾರೆ ಅಂದರೆ 8 ಆಫ್ ಸೋರ್ಡ್ಸು ಅಂದರೆ ಜನಗಳ ಹತ್ರ ಮಾತಾಡೋದಕ್ಕೆ ಮುಖ ಇಲ್ದಾಗಿದೆ ಅಂತ ತೋರಿಸ್ತಾ ಇದ್ದಾರೆ ಆಯಿತಾ. ಇದು ಯಾರ ಎನರ್ಜಿ ಏನೂ ಗೊತ್ತಿಲ್ಲ, ಮುಖನೇ ಇಲ್ಲ ಆ ಥರ ಆಗೋಗಿದೆ ಅಂತ ತೋರಿಸ್ತಾ ಇದ್ದಾರೆ. ಜೊತೆಗೆ ಸೋರ್ಸ್ ಎನರ್ಜಿ ಬರ್ತಾ ಇದೆ. ಅಂದರೆ ಅವರೇನೇ ಒಂದು ಪ್ರಿಸನ್ ಥರ ಮಾಡ್ಕೋತಾ ಇದ್ದಾರೆ ಆಯಿತಾ. ಪ್ರಿಸನ್ನಲ್ಲಿ ಇದ್ದಂಗೆ ಆಗ್ತಾಯಿದೆ ಅವ್ರಿಗೆ. ಯಾಕೆಂದರೆ ಜನಗಳ ಹತ್ರ ಮಾತಾಡೋದಕ್ಕೆ ಮುಖನೇ ಇಲ್ದಂಗೆ ಆಗ್ಬಿಟ್ಟಿದೆ ಅಂತ ತೋರಿಸ್ತಾ ಇದ್ದಾರೆ ಆಯಿತಾ. ಫುಲ್ಲು ಬ್ಯಾಟ್ರಿ ಡ್ರೈನ್ಡ್, ಸೋಷಿಯಲ್ ಬ್ಯಾಟ್ರಿ ಡ್ರೈನ್ಡ್. ಯಾರೂ ಅವ್ರನ್ನ ಎಂಟರ್ಟೈನೂ ಮಾಡ್ತಿಲ್ಲ, ಜೊತೆಗೆ ಅವ್ರ ಮಾತನ್ನೂ ಕೇಳ್ತಾ ಇಲ್ಲ. ಜೊತೆಗೆ ಇವಾಗ ಅವರೇ ಒಂದು ಜೈಲ್ ವಾಸ ಥರ ಆಗೋಗಿದೆ ಇವರ ಜೀವನ ಅಂತ ತೋರಿಸ್ತಾ ಇದ್ದಾರೆ. ಸೊ ಇದೆಲ್ಲ ಯಾರು, ಒಬ್ಬರೇನಾ ಬೇರೆ ಬೇರೆಯವರ ಒಂದು ಮಾತು ಕೇಳ್ಬಿಡೋಣ. ಬಾಬಾ ಇದು 3 ಒಂದೇ ಎನರ್ಜಿನ, ಒಂದೇ ಕೇಸಿಂದ ಅಥವಾ ಬೇರೆ ಬೇರೆ ಕೇಸ ಕರೆಕ್ಟ್ ಅಲ್ವಾ ಬಾಬಾ? ಇದು 3 ಒಂದೇ ಕೇಸ ಅಥವಾ ಬೇರೆ ಬೇರೆ ಕೇಸ? ಟೂ ಆಫ್ ಸೋರ್ಡ್ಸ್. ಓಕೆ, 2 ಕೇಸ್ ಅಂತ ಹೇಳ್ತಾ ಇದ್ದಾರೆ. 2 ಕೇಸು, 2 ಕೇಸಲ್ಲೂ ಈ ಥರ ನಡೀತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಇದು 3 ಜನ, ಇದು 3 ಎನರ್ಜಿ ಬರ್ತಾ ಇರೋದು. ಮ್ಯಾಕ್ಸಿಮಮ್ 2 ಕೇಸಲ್ಲಿ ಈ ಥರ ಇದ್ದಾರೆ, ತುಂಬ ಜನ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಈ ಥರ ಮಾಡ್ತಾ ಇದ್ದಾರೆ ಅಂತ. ಓಕೆನಾ, ಇನ್ನೇನು ಕೇಳೋದು ಇನ್ನೇನು ಹೇಳಬೇಕು ಬಾಬಾ? ಸಿಕ್ಸ್ ಆಫ್ ಸೋರ್ಡ್ಸ್, ಸೋರ್ಡ್ಸ್ ಎನರ್ಜಿನೇಪ್ಪ. 2 ಡಿಫ್ರೆಂಟ್ ಕೇಸಸಲ್ಲಿ ಇರ್ಬೋದು ಇದು ಅಂತಲೂ ಹೇಳ್ತಾ ಇದ್ದಾರೆ. ಜೊತೆಗೆ ಬಟ್ ಇವ್ರು ಏನೇ ಮಾಡಿದ್ರು, ನೆಗೆಟಿವಿಟಿ ಎಲ್ಲ ಏನೇ ಮಾಡಿದ್ರು ಭಗವಂತನ ಆಶೀರ್ವಾದ ಇದ್ದೇ ಇದೆ ಅಂತ ಹೇಳ್ತಾ ಇದ್ದಾರೆ ಆಯಿತಾ. ಭಗವಂತನ ಆಶೀರ್ವಾದ ಇದೆ, ಸೇಫ್ ಆಗಿದ್ದೀರಾ ಅಂತ ತೋರಿಸ್ತಾ ಇದ್ದಾರೆ ಅಷ್ಟೇ ನಾನು ಹೇಳಿ. ಓಕೆನಾ, ಸೊ ಇದಾಗಿತ್ತು ಇವತ್ತಿನ ವಿಡಿಯೋ, ಶಾರ್ಟ್ ವಿಡಿಯೋ. ಬಟ್ ಇದು ಏನೋ ಸಪ್ರೇಟ್ ಬೇರೆ ಕೇಸಸ್ ಥರ ಇದೆ ಇದು ಆಯಿತಾ. ಈ ಥರ ಏನೋ ನಡೀತಾ ಇದೆ ಜಾಸ್ತಿ. ಸೈಬರ್ ಇದರಲ್ಲೂ ಏನೋ ಪ್ರಾಬ್ಲಮ್ ಆ ಥರನೂ ಇರ್ಬೋದು. ಏನೋ ಮೆಸೇಜಸ್ ಹಾಕೋದು ಅಥವಾ ಆ ಥರ ಏನೋ ತೋರಿಸ್ತಾ ಇದ್ದಾರೆ ಆಯಿತಾ. ಸೊ ಅವ್ರು ಮಾಡಿರೋ ಅನ್ಯಾಯ ಎಲ್ಲ ಜನಕ್ಕೆ ಗೊತ್ತಾಗಿ ಕ್ಲೋಸ್ ಆಗಿದೆ ಅಂತಲೂ ತೋರಿಸ್ತಾ ಇದ್ದಾರೆ. ಬಟ್ ಇದು ಸೀರಿಯಲ್ ಕಿಲ್ಲರ್ ಅಂತ ಬಂದಿದೆ, ಇವ್ರು ಈಗಲೂ ನಡೆಸ್ತಾ ಇದ್ದಾರೆ. ಈ ಕೇಸ್ ಏನು ಅಂತ ಗೊತ್ತಿಲ್ಲ. ಸೊ ಇದಿಬ್ಬರು ಒಂದೇ ಕೇಸ್ ಇದ್ರೂ ಇರ್ಬೋದು, ಅದಕ್ಕೆ ಭಗವಂತ ಹೇಳಿದ್ದು 2 ಕೇಸಸ್ ಅಂತ. ಇದಿಬ್ರದ್ದು ಒಂದೇ ಕೇಸ್ ಇರ್ಬೋದು, ಇದು ಒಂದಿರ್ಬೋದು, ಗೊತ್ತಿಲ್ಲ. ಓಕೆನಾ, ಸೊ ಈ ಥರ ಇದೆ. ಸೊ ಇಲ್ಲಿ ತನಕ ನೋಡಿ ಇಷ್ಟ ಆಯಿತು ಅಂದರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಓಕೆನಾ, ಹಾಗೆ ಹೊಸದಾಗಿ ನೋಡ್ತಾ ಇದ್ದೀರಾ ಅಂದರೆ ಥ್ಯಾಂಕ್ ಯು ಸೋ ಮಚ್, ಖಂಡಿತ ಸಬ್ಸ್ಕ್ರೈಬ್ ಮಾಡಿ. ಓಕೆ, ಮತ್ತೆ ಸಿಗುವ. ಥ್ಯಾಂಕ್ ಯು ಸೋ ಮಚ್.